ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೇರಳಕಾಯಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬಹುಶಃ ಇದು ಎಲ್ಲರಿಗೂ ಗೊತ್ತಿರುತ್ತೆ. ಇಲ್ಲಿ ಹೇರಳಕಾಯಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ. ಮಾಮೂಲಿ ಯಾವ ರೀತಿ ನಾವು ಚಿತ್ರಾನ್ನ ಮಾಡ್ತೀವಿ, ಟೊಮೊಟೊ ಚಿತ್ರಾನ್ನ ಮತ್ತು ಹುಣಸೆಹಣ್ಣಿನ ಚಿತ್ರಾನ್ನ ಮತ್ತು ನಿಂಬೆಹಣ್ಣಿನ ಚಿತ್ರಾನ್ನ ಯಾವ ರೀತಿ ಮಾಡ್ತೀವಿ, ಅದೇ ಥರ ಹೇರಳಕಾಯಿ ಚಿತ್ರಾನ್ನ ಮಾಡೋದು ಅಷ್ಟೇ. ಇದರಲ್ಲಿ ಯಾವುದು ಡಿಫ್ರೆಂಟ್ಸ್ ಏನೂ ಇಲ್ಲ. ಬಟ್ ಈ ಹೇರಳಕಾಯಿ ಇದೆಯಲ್ಲ, ಈ ಹೇರಳಕಾಯಿಂದ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ. ಯಾಕಂದರೆ ಇದು ಹೇರಳಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಅಷ್ಟೇ ತೋರಿಸ್ತಾ ಇದ್ದೀನಿ ಇವತ್ತು. ಒಂದು ಬಾಣಲಿನ ಇಟ್ಕೊಂಡ್ಬಿಟ್ಟು ಆ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಆ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಈ ಹೇರಳಕಾಯಿ ಏನಂದರೆ, ಈ ಹೇರಳಕಾಯಲ್ಲಿ ವಿಟಮಿನ್ ಸಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಗೆ ಮಾಡುತ್ತೆ. ಮತ್ತು ಅಜೀರ್ಣ ಸಮಸ್ಯೆ ಇರುತ್ತಲ್ಲ ಕೆಲವೊಬ್ಬರಿಗೆ, ಅದಕ್ಕೂ ಒಳ್ಳೆಯದು, ಸಹಾಯ ಮಾಡುತ್ತೆ. ಮತ್ತು ಇದನ್ನು ಊಟ ಆದಮೇಲೆ ಈ ಹೇರಳಕಾಯಿಂದ ಉಪ್ಪಿನಕಾಯಿ ಮಾಡ್ತಾರೆ ನೋಡಿ, ಉಪ್ಪಿನಕಾಯಿನೆಲ್ಲ ತಿನ್ನೋದ್ರಿಂದ ಈ ಜೀರ್ಣಕ್ರಿಯೆ ಇದಿರುತ್ತಲ್ಲ, ಡೈಜೆಷನ್ನು ಚೆನ್ನಾಗಾಗುತ್ತೆ. ಮತ್ತು ಈ ಪ್ರೆಗ್ನೆಂಟ್ ವುಮೆನ್ ಇರ್ತಾರಲ್ಲ, ಅವರಿಗೆ ಜಾಸ್ತಿ ವಾಮಿಟ್ ಎಲ್ಲ ಆಗ್ತಿರುತ್ತಲ್ಲ, ಅಂಥವರು ಈ ಹೇರಳಕಾಯಿನ ಜ್ಯೂಸ್ ಕುಡಿಯೋದ್ರಿಂದ ವಾಮಿಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಇದರಿಂದ ತುಂಬ ಬೆನಿಫಿಟ್ಸ್ ಇದ್ದಾವೆ ಹೇರಳಕಾಯಿಂದ. ಸೊ ಹಂಗಾಗಿ ಇದರ ಚಿತ್ರಾನ್ನ ಉಪ್ಪಿನಕಾಯಿ ಥರ ಮಾಡ್ಕೊಂಡು ತಿನ್ನಬೇಕಾಗುತ್ತೆ, ಚೆನ್ನಾಗಿರುತ್ತೆ. ಅಂದರೆ ಇದು ರುಚಿನೂ ಕೊಡುತ್ತೆ ಹೌದು, ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಹೌದು. ಆಮೇಲೆ ನೋಡಿ, ಸ್ವಲ್ಪ ನಾನು ಕಡಲೆ ಬೀಜನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ಅದಕ್ಕೇನು ಸ್ವಲ್ಪ ನಾನು ಹಸಿರು ಮೆಣಸಿನ್ಕಾಯಿ ಏನಿದೆಯಲ್ಲ, ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಯೆಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಇದನ್ನೆಲ್ಲ ಫ್ರೈ ಮಾಡಿದ್ಮೇಲೆ ನನಗೆ ನಮಗೀಗ ಕ್ವಾಂಟಿಟಿ ಎಷ್ಟು ಬೇಕೋ, ನಾವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀವಿ ಅಷ್ಟು ಜನಕ್ಕೆ ನಾನು ಇಲ್ಲಿ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಮೀಡಿಯಮ್ ಸೈಜು 3 ಈರುಳ್ಳಿ ತೊಗೊಂಡು ಅದನ್ನು ಸ್ವಲ್ಪ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ಆಲ್ರೆಡಿ ಹೇರಳಕಾಯಿನ ಅದನ್ನು ರಸನೆಲ್ಲ ಹಿಂಡ್ಬಿಟ್ಟು ಒಂದು ಲೋಟದಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಇಲ್ಲಿ ಚೆನ್ನಾಗಿ ಎಲ್ಲ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ನಾವು ಅರಿಶಿನ ಪುಡಿ ಮತ್ತು ನಾವು ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಮತ್ತು ಸ್ವಲ್ಪ ಕಾಯಿನ ಹಾಕ್ಬಿಟ್ಟು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಕೊಡೋಣ. ಅಂದರೆ ಕಾಯಿ ತುರಿ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ. ಬಟ್ ನಮ್ಮ ಕಡೆ ಎಲ್ಲ ಕಾಯಿ ತುರಿ ಇಲ್ಲದೇ ಯಾವುದು ಅಡುಗೆನೂ ಆಗೋಲ್ಲ. ಹಂಗಾಗಿ ನಾವು ಕಾಯಿ ತುರಿ ಹಾಕ್ತೀವಿ. ಬೇಕು ಅಂದರೆ ನೀವು ಕಾಯಿ ತುರಿನ ಸ್ಕಿಪ್ ಮಾಡ್ಬೋದು. ಆಮೇಲೆ ನಾನು ಇಲ್ಲಿ ಹೇರಳಕಾಯಿ ಜ್ಯೂಸನ್ನು ಎಲ್ಲ ಹಿಂಡಿ ಎಲ್ಲ ರಸ ತೆಗೆದಿಟ್ಕೊಂಡಿದ್ನಲ್ಲ, ಅದನ್ನು ಅಷ್ಟೇ ಇವಾಗ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದು ಹೇರಳಕಾಯಿ ಜ್ಯೂಸ್ ಅದು ರಸ ಹಾಕೋದು ವೀಡಿಯೋ ಸ್ಕಿಪ್ ಆಗಿದೆ. ಬಟ್ ಆ ರಸನ ಹಾಕಿದ್ದೀನಿ. ಎಲ್ಲ ನೀಟಾಗಿ ಹಾಕ್ಬಿಟ್ಟು ನಾವು ಸ್ಟವ್ನ ಆಫ್ ಮಾಡ್ಕೋಬೇಕಾಗುತ್ತೆ. ಸ್ಟವ್ ಆನ್ ಮಾಡಿಕೊಂಡು ಹೇರಳಕಾಯಿ ರಸ ಹಾಕ್ಬಿಟ್ಟು ನಾವು ಬಿಸಿ ಮಾಡಬಾರ್ದು. ಈ ಥರ ರಸ ಹಾಕಿದ ತಕ್ಷಣ ಎಲ್ಲ ಫುಲ್ ಸ್ಟವೆಲ್ಲ ಆಫ್ ಮಾಡಬೇಕಾಗುತ್ತೆ. ಆಫ್ ಮಾಡಿಬಿಟ್ಟು ಸಲ ಮಿಕ್ಸ್ ಕೊಟ್ಬಿಟ್ಟು ಈಗ ಬಿಸಿ ಬಿಸಿ ಅನ್ನನ ನಾನು ಮಾಡಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಸ್ವಲ್ಪ ಆರಲಿಕ್ಕೆ ಅಂತ ಇಟ್ಟಿದ್ದೆ, ಸ್ವಲ್ಪ ಬಿಸಿ ತಣ್ಣಗಾಗಲಿ ಅಂತ. ಆಮೇಲೆ ನಾವೇನು ಈ ಗೊಜ್ಜು ರೆಡಿ ಮಾಡಿದ್ದೀವಲ್ಲ ಹೇರಳಕಾಯಿಂದು ಚಿತ್ರಾನ್ನದ ಗೊಜ್ಜು, ಆ ಗೊಜ್ಜನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ರೆ ಸೂಪರಾಗಿರೋ ಒಂದು ಹೇರಳಕಾಯಿ ಚಿತ್ರಾನ್ನ ರೆಡಿ ಆಯಿತು ನೋಡಿ. ಇದು ಎಷ್ಟು ಅಂದರೆ, ಇದು ಬೆಳಗ್ಗೆ ತಿಂಡಿಗೆ ಮಕ್ಕಳಿಗೆ ಸ್ಕೂಲ್ ಲಂಚ್ ಬಾಕ್ಸ್ಗೆ, ಬೆಳಗ್ಗೆ ಟಿಫನ್ನಿಗೆ ಸೂಪರಾಗಿರುತ್ತೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಮತ್ತು ಆರೋಗ್ಯಕ್ಕೂ ಕೂಡ ತುಂಬ 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 ಒಳ್ಳೆಯದು ಇದು ಹೇರಳಕಾಯಿಂದು. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಹೇರಳಕಾಯಿ ಚಿತ್ರಾನ್ನ ಅಂತ. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದ್ದೀರಾ, ಇದೇ ಥರ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವೀಡಿಯೋ ನೋಡಿ.